ಆ 3 ಮುದ್ರೆಗಳನ್ನು ನೀವು ಪ್ರತಿನಿತ್ಯ ಮಾಡಲೇಬೇಕು. ಮೊದಲನೇದು ಅಪಾನ ಮುದ್ರೆ. ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಜೋಡಿಸಿದರೆ ಅಪಾನ ಮುದ್ರೆ. ಇದರಿಂದ ಶರೀರ ಸಂಪೂರ್ಣ ಸ್ವಚ್ಛ ಆಗುತ್ತೆ. ಎರಡನೇದ್ದು ಅಪಾನ ವಾಯು ಮುದ್ರೆ ಅಂತ ಕರೀತಾರೆ, ಅಥವಾ ಹೃದಯ ಮುದ್ರೆ ಅಂತ ಕರೀತಾರೆ. ಈ ತೋರು ಬೆರಳನ್ನು ಮಡಚೋದು ಆಯಿತಾ. ಇನ್ನು ಮೂರನೇದ್ದು ಪ್ರಾಣ ಮುದ್ರೆ. ಕಿರು ಬೆರಳು, ಉಂಗುರು ಬೆರಳು, ಹೆಬ್ಬೆರಳು. ಇವು 3 ಪ್ರಮುಖ ಮುದ್ರೆಗಳು ಆಯಿತಾ. ನಿಮಗೆ ನೋಡಲಿ ಅಂತ, ಕಾಣಿಸ್ಲಿ ಅಂತ ಹಿಂಗೆ ಹಿಡ್ದಿದ್ದೆ ನಾನು. ನೀವು ಹಿಂಗೆ ಹಿಡ್ಕೊಳ್ಳೋದಲ್ಲ, ಹೀಗೆ ಹಿಡ್ಕೋಬೇಕು. ರಿಲ್ಯಾಕ್ಸ್. ಅಪಾನ ಮುದ್ರೆಯಿಂದ ಶರೀರ ಶುದ್ಧವಾಗುತ್ತೆ. ಅಪಾನ ವಾಯು ಮುದ್ರೆ ಅಂದರೆ ಹೃದಯ ಮುದ್ರೆಯಿಂದ ಶರೀರದಲ್ಲಿ ಸಂಪೂರ್ಣವಾಗಿ ರಕ್ತ ಸಂಚಾರ ಆಗುತ್ತೆ, ಸರಾಗವಾಗಿ ಆಗುತ್ತೆ. ಇದರಿಂದ ಹೃದಯದ ಸಮಸ್ಯೆಗಳು ಬರೋದಿಲ್ಲ ನಮಗೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಮುದ್ರೆ. ಭಾಳ ಜನರಿಗೆ ಎಂಜೈನಾ ಪೇನ್ ಅಂತ ಬರ್ತದೆ, ಹಾರ್ಟು ಸ್ಟಂಟ್ ಹಾಕ್ಸ್ಕೊಂಡವ್ರಿಗೆ. ಒಂದು 5 ನಿಮಿಷ ಈ ಥರ ಮಾಡಿ ನೋಡಿ. 5 ನಿಮಿಷದಲ್ಲಿ ನಿಮ್ಮ ಪೇನ್ ಕಮ್ಮಿ ಆಗುತ್ತೆ. ಅಷ್ಟು ಹೃದಯದ ಶಕ್ತಿನದು ಕ್ರಿಯಾಶೀಲಗೊಳಿಸುತ್ತೆ. ಯಾವುದಾದ್ರೂ ಅಂಗ ಬಂದಾದರೆ ಮತ್ತೆ ತಿರುಗಿ ಅದನ್ನು ಶುರು ಮಾಡ್ಬೋದು. ಹೃದಯ ಬಂದಾದರೆ ಮುಗಿದ ಕತೆ. ಆಮೇಲೆ ಪ್ರಾಣ ಮುದ್ರೆ. ಇದರಿಂದ ಏನಾಗುತ್ತೆ, ಪ್ರಾಣಶಕ್ತಿ ಕ್ರಿಯಾಶೀಲ ಆಗುತ್ತೆ. ನಮ್ಮ ಶರೀರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಯಾವುದು? ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಕ್ರಿಯಾಶೀಲವಾಯಿತು ಅಂದರೆ ನಮ್ಮ ರೆಸಿಸ್ಟೆನ್ಸ್ ಪವರ್ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಫಂಕ್ಷನ್ಸ್ಗಳು, ವೈಟಲ್ ಆರ್ಗನ್ಸ್ಗಳ ಫಂಕ್ಷನ್ಸ್ಗಳಾಗಿರ್ಬೋದು, ಎಲ್ಲ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳ ಫಂಕ್ಷನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಡೀತವೆ ಈ ಪ್ರಾಣ ಮುದ್ರೆಯನ್ನು ಮಾಡೋದ್ರಿಂದ. ಯಾವ ಇಂಬ್ಯಾಲೆನ್ಸು ಬರೋದಿಲ್ಲ. ಈ 3 ಮುದ್ರೆಗಳಲ್ಲಿ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋದು. ಪ್ರತಿಯೊಂದು ಮುದ್ರೆಯಲ್ಲಿ 5-5 ನಿಮಿಷ. ಈ ಕಪಾಲಭಾತಿ ಅಭ್ಯಾಸವನ್ನು ಋತುಸ್ರಾವದ ಸಂದರ್ಭದಲ್ಲಿ ಹೆಣ್ಮಕ್ಳು ಮಾಡಬಾರ್ದು, ಮತ್ತು ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಉಳಿದಂತೆ ಎಲ್ಲರೂ ಮಾಡಬೇಕು. ಹೃದಯ ಸಮಸ್ಯೆ ಇರೋರು ಕಪಾಲಭಾತಿ ಮಾಡಲೇಬಾರ್ದು ಅಂತಾರೆ, ಮಾಡಲೇಬೇಕು ಅಂತ ನಾವು ಹೇಳ್ತೇವೆ. ಹೈ ಬಿ ಪಿ ಇರೋರು ಮಾಡಬಾರ್ದು ಅಂತಾರೆ, ಮಾಡಲೇಬೇಕು ಅಂತ ನಾವು ಹೇಳ್ತೇವೆ. ಆದರೆ ಎಷ್ಟು ಅಂದರೆ 5ರಿಂದ 6 ಸೆಕೆಂಡಿಗೆ ಒಮ್ಮೆ ಮಾಡಬೇಕು. ಇಷ್ಟು ನಿಧಾನ. ಇಲ್ಲಾಂದರೆ ಸೆಕೆಂಡಿಗೆ ಒಂದು ಸರಿ. ಬಿ ಪಿ ಶುಗರ್ ಇಲ್ದವರು, ಬಿ ಪಿ ಮತ್ತು ಹೃದಯ ಸಮಸ್ಯೆ ಇಲ್ದವರು ಸೆಕೆಂಡಿಗೆ ಒಂದು ಸಲ ಮಾಡೋದು. ಬಿ ಪಿ ಮತ್ತು ಹೃದಯ ಸಮಸ್ಯೆ ಇರೋರು 6 ಸೆಕೆಂಡಿಗೆ 5 ಸೆಕೆಂಡಿಗೆ ಒಂದು ಸರಿ ಅಭ್ಯಾಸ ಮಾಡೋದು. ಇದು ಕಪಾಲಭಾತಿ ಅಭ್ಯಾಸ. ಒಂದೊಂದು ಮುದ್ರೆಯಲ್ಲೂ 5-5 ನಿಮಿಷ ಅಭ್ಯಾಸ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಕಪಾಲಭಾತಿ ನೀವು ಅರ್ಧ ಗಂಟೆ ಮಾಡಿ ನೋಡಿ. ಓವರ್ ವೇಟ್ ಇರೋರಿಗೆ ಸುಮಾರು ಒಂದು 300ರಿಂದ 400 ಗ್ರಾಮ್ ವೇಟ್ ಕಡಿಮೆ ಆಗಿರುತ್ತೆ. ಪ್ರಾಕ್ಟಿಕಲಾಗಿ ನೀವು ಮಾಡಿ ನೋಡಿ. ಅರ್ಧ ಗಂಟೆ ನಿರಂತರವಾಗಿ ಮಾಡಬೇಕು. ಹೀಗೆ ಕಂಪ್ಲೀಟಾಗಿ ಬಾಡಿಯಲ್ಲಿರ್ತಕ್ಕಂಥ ಈ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಭಾಳ ಜನ ನೀವು ಭಾಳ ಅಂದರೆ ಸ್ವಾರ್ಥಿಗಳಿದ್ದೀರಿ. ನೀವು ಲಾಭ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಕೆಲವು ಜನ ಮೂಗೆ ಕಿತ್ಕೊಂಡು ಕೆಳಗೆ ಬೀಳ್ಬೇಕು. ಲಾಭ ಇಲ್ಲದೆ ಏನೂ ಮಾಡೋದಿಲ್ಲ. ಚೆನ್ನಾಗಿ ಮಾಡಬೇಕು. ರಿಲ್ಯಾಕ್ಸ್. ಅಪ್ಪಾಜಿ ಇವತ್ತು ಕನ್ಸಲ್ಟೇಷನ್ ಸಂಜೆ ಎಷ್ಟು ಗಂಟೆಗೆ? 8:30 ನೋಡೋದಲ್ವಾ? ಅಲ್ಲಿ ಆ ಕಾರ್ಯಕ್ರಮ ಬರ್ಬೇಕಾ ನಾವು ಅಲ್ವಾ? ಹಾಂ, ಇಲ್ಲೇ. ಹಾಂ. ಓಹೋ, ಮತ್ತೆ ಇಲ್ಲೇ ನೋಡಿ. ನಮಗೆ ಸ್ವಾಮೀಜಿಯವರು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಸಲ ಮಾತಾಡ್ಲಿಕ್ಕೆ ನಿಮ್ಮ ಜೊತೆಗೆ. ಮತ್ತು ನಾಳೆ ಸಂಜೆ ಇಲ್ಲೇ ಅಂತೆ, ಇವತ್ತು ಸಂಜೆ ಅಲ್ಲಿದೆ ಅಂತೆ. ಹಾಗಾಗಿ ಇವತ್ತು 8:30ಯಿಂದ 9. ಹ್ಞೂ ರೀ ಅಪ್ಪಾಜಿ. ಇವತ್ತು 8:30ಯಿಂದ ನಾವು ನಿಮ್ಮನ್ನು ಕನ್ಸಲ್ಟ್ ಮಾಡ್ತೇವೆ ಇಲ್ಲಿ. 8:30ರಿಂದ 9:30ವರೆಗೂ ಇಲ್ಲಿ ಮಠದಲ್ಲಿ 23ನೇ ನಂಬರ್ 22ನೇ ನಂಬರ್ ರೂಮಲ್ಲಿ ನೋಡ್ತೇವಲ್ಲ, ಅಲ್ಲಿ ನೀವು ಹೆಸರು ಬರ್ಸೋರಿದ್ರೆ ಬಸವಣ್ಣವ್ರ ಕಡೆಯಿಂದ ಹೆಸರು ಬರೆಸಿ. ಮತ್ತು ಪಂಚಭೂತ ಶುದ್ಧಿಗೆ ತುಂಬ ಜನ ಹೆಸರು ಕೊಟ್ಟಿದ್ದೀರಾ, ಆದರೆ ಯಾರೂ ದುಡ್ಡೇ ಕೊಟ್ಟಿಲ್ಲ. ದುಡ್ಡು ಕೊಟ್ಟರೆ ನಿಮಗೆ ಅದನ್ನು ತಂದು ಕೊಡ್ತಾರೆ. ಶರೀರ ಶುದ್ಧೀಕರಣಕ್ಕೆ ಈ ಅಭ್ಯಾಸ ಮಾಡಿ. ಮಾಡ್ತಾ ಕೇಳಿ, ಚೆನ್ನಾಗಿ ಮಾಡಬೇಕು. ಇಲ್ಲಿ ನೋಡಿ, ಈ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನೀವು ಗಮನ ಏನು ಹರಿಸ್ಬೇಕಂದ್ರೆ, ಈ ಭುಜಗಳು ಹಿಂಗೆ ಮೇಲೆ ಬರಬಾರ್ದು.
ಆಮೇಲೆ ಹಣೆ ಬಿಗಿ ಆಗಬಾರ್ದು, ಹಿಂಗೆ ಮಾಡಬಾರ್ದು. ಹಣೆ ಎಲ್ಲ ರಿಲ್ಯಾಕ್ಸ್ ಆಗಿರ್ಬೇಕು. ಜಸ್ಟ್ ನೇರವಾಗಿ ಕುತ್ಕೊಳ್ಬೇಕು. ಮಾಡಿ. ಕಣ್ಮುಚ್ಚಿ ಕಣ್ಮುಚ್ಚಿ ಅಭ್ಯಾಸ ಮಾಡಬೇಕು. ಕಣ್ಮುಚ್ಚಿ ಅಭ್ಯಾಸ ಮಾಡಿ 2 ನಿಮಿಷ ಅಭ್ಯಾಸ ಮಾಡಿ. ನಾನು ಯಾವ ಭಾಗದ ಕಡೆಗೆ ಹೇಳ್ತೀನಿ ಆ ಭಾಗದ ಕಡೆ ಗಮನವನ್ನು, ದೇವರು ಮಾತಾಡಬಾರ್ದು, ಆ ಭಾಗದ ಕಡೆ ಗಮನವನ್ನು ತೆಗೆದುಕೊಂಡು ಬಂದು ಅಭ್ಯಾಸ ಮಾಡಿ. ಈಗ ನಿಮ್ಮ ಗಂಟಲಿನ ಭಾಗದ ಕಡೆಗೆ ಗಮನವನ್ನು ತೆಗೆದುಕೊಂಡು ಬಂದು ಕಪಾಲಭಾತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಥೈರಾಯ್ಡು 3 ತಿಂಗಳಲ್ಲಿ ವಾಸಿ ಆಗುತ್ತೆ. T3, T4, TSH ಇದೆಲ್ಲ ಲೆವೆಲ್ ಜಾಸ್ತಿ ಆಗಿರುತ್ತಲ್ಲ, ಅದು ವಾಸಿ ಆಗುತ್ತೆ. ಅದಕ್ಕೆ ಮನೆಮದ್ದೇನೆಂದರೆ 1 ಚಮಚ ಬೆಲ್ಲ, 1 ಚಮಚ ತುಪ್ಪ, 1 ಚಮಚ ಮೆಂತ್ಯ ಪುಡಿ, ಈ 3 ಸೇರಿಸಿ ಬೆಳಗ್ಗೆ ತಿನ್ನೋದು. ಗಂಟ್ಲು ಭಾಗದಲ್ಲಿ ಗಮನವನ್ನು ಹರಿಸಿ ಕಪಾಲಭಾತಿ ಮಾಡೋದು. ವಿಶೇಷವಾಗಿ ಶಂಖ ಮುದ್ರೆ ಥೈರಾಯ್ಡಿಗೆ ಉಪಯೋಗ ಆಗುತ್ತೆ. ಎಡಗೈಯನ್ನು ಈ ರೀತಿ ಮಾಡಿ, ಎಡಗೈಯಲ್ಲಿ ಬಲಗೈಯ ಹೆಬ್ಬೆರಳನ್ನು ಈ ರೀತಿ ಹಾಕಿದರೆ ಶಂಖದ ರೀತಿಯಲ್ಲಿ ಆಗುತ್ತೆ ನೋಡಿ ಶರೀರ. ಇದು ಕೈ, ಇದು ಎಡಗೈ, ಇದು ಬಲಗೈ, ಹೀಗೆ ಮಾಡೋದು. ಥೈರಾಯ್ಡ್ ಬರೋದಿಲ್ಲ, ಮತ್ತು ಥೈರಾಯ್ಡ್ ಬಂದವ್ರಿಗೆ ಹೋಗುತ್ತೆ. ಬರಬಾರ್ದಂದವರು ಮಾಡಬೇಕು, ಬಂದವರು ಕೂಡ ಹೋಗಿಸ್ಕೊಳ್ಳಿಕ್ಕೆ ಮಾಡಬೇಕು. ಇದು ಬರೀ ಥೈರಾಯ್ಡ್ಗೆ ಅಷ್ಟೇ ಅಲ್ಲ, ಇದು ನಮ್ಮ ಗಂಟಲಲ್ಲಿ ಕಫ ಕಟ್ಟೋದು, ಮತ್ತು ಕೆಲವು ಜನ ಮಕ್ಕಳು ಬಿಕ್ಕಳಿಸ್ತಾ ಇರ್ತಾರೆ, ಮಾತಾಡಲಿಕ್ಕೆ ಸ್ಪಷ್ಟತೆ ಇರೋದಿಲ್ಲ. ಅಂಥವ್ರು ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಥೈರಾಯ್ಡ್ ಗ್ರಂಥಿ ಕ್ರಿಯಾಶೀಲವಾಗುತ್ತೆ. ಆಮೇಲೆ ಥೈರಾಯ್ಡ್ ಗ್ರಂಥಿ ನಮ್ಮ ಇಡೀ ಶರೀರದ ವ್ಯವಸ್ಥೆಯ ಮೇಲೆ, ಹಾರ್ಮೋನ್ ವ್ಯವಸ್ಥೆಯ ಮೇಲೆ, ನಮ್ಮ ಆರ್ಗನ್ಸ್ಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಅದಕ್ಕೆ ಥೈರಾಯ್ಡ್ ಹೆಚ್ಚು ಕಡಿಮೆ ಆದರೆ ಹೆಣ್ಮಕ್ಳಿಗೆ ಗರ್ಭಕೋಶ ಸಮಸ್ಯೆಗಳು ಬರ್ತವೆ. ಹೀಗೆ ಮಾಡಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಥೈರಾಯ್ಡ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಮೊದಲು ಹೆಣ್ಮಕ್ಳಿಗೆ ಮಾತ್ರ ಥೈರಾಯ್ಡ್ ಅಂತ ಇದ್ರು, ಈಗ ಗಂಡು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಥೈರಾಯ್ಡ್ ಬರ್ತಾ ಇದೆ. ಇದು ಕೂಡ ಶುಗರ್ BP ಇದ್ದಂಗೆ, ಒಂದ್ಸಲಿ ಬಂತು ಅಂದರೆ ವಾಪಸ್ ಹೋಗೋದೇ ಇಲ್ಲ ಅಂತಾರೆ. ಆದರೆ ನಾನು ಭಾಳ ಜನರಿಗೆ ನಮ್ಮಲ್ಲಿ ಥೈರಾಯ್ಡ್ಗೆ ಔಷಧಿ ಕೊಟ್ಟು ಈ ಪ್ರಾಣಾಯಾಮ ಮಾಡಿಸಿ 3-4 ತಿಂಗಳಲ್ಲಿ ಥೈರಾಯ್ಡ್ 100ಕ್ಕೆ 98% ಜನರಿಗೆ ಥೈರಾಯ್ಡ್ ವಾಸಿ ಮಾಡಿರೋ ರಿಪೋರ್ಟ್ ನಮ್ಮ ಹತ್ರ ಇದ್ದಾವೆ. ಅದಕ್ಕಾಗಿ ನೀವು ಕೂಡ ಈ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ, ಅಂದರೆ ಥೈರಾಯ್ಡ್ ಬರದಂತೆ ನಮ್ಮ ಶರೀರದಲ್ಲಿ ಥೈರಾಯ್ಡ್ ಗ್ರಂಥಿ ಕ್ರಿಯಾಶೀಲವಾಗುತ್ತೆ, ಬಂದವರಿಗೂ ಕೂಡ ವಾಸಿ ಆಗುತ್ತೆ. ಚೆನ್ನಾಗಿ ಮಾಡಬೇಕು. ಆಮೇಲೆ ಇದರಿಂದ ವಾಕ್ ಸಿದ್ಧಿ ಆಗುತ್ತೆ. ಈಗ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದು ನಿಮ್ಮ ಮನಸ್ಸಿನ ಒಳಗಡೆ ಪ್ರವೇಶ ಮಾಡ್ತಾ ಇಲ್ಲ ಅಂದರೆ ನಮಗೆ ವಾಕ್ ಸಿದ್ಧಿ ಇನ್ನೂ ಬಂದಿಲ್ಲ ಅಂತ ಅರ್ಥ. ನಾವು ಹೇಳೋದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಭಾಳ ಶ್ರದ್ಧೆಯಿಂದ ನೀವು ಕೇಳ್ತಾ ಇದ್ದೀರಿ ಅಂದರೆ ಆ ವಾಣಿಯಲ್ಲಿ ಶಕ್ತಿ ಇದೆ ಅಂತ ಅರ್ಥ. ಅದಕ್ಕೆ ಮನೇಲಿ ನಮ್ಮ ಮಾತು ಯಾರೂ ಕೇಳ್ತಾ ಇಲ್ಲ ಅಂತೀರಿ ನೋಡಿ, ಇವೆಲ್ಲ ಯಾರೂ ನನ್ನ ಮಾತು ಕೇಳಲ್ಲ, ಎಷ್ಟೇ ಒಳ್ಳೇದು ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಂತೀರ. ಶಂಖ ಮುದ್ರೆಯಲ್ಲಿ ಕಪಾಲಭಾತಿ ಮಾಡಿ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ, ವಾಕ್ ಸಿದ್ಧಿ ಬರ್ತದೆ, ನುಡಿ ಪರುಷ ಆಗ್ತದೆ, ವಿಶುದ್ಧಿ ಚಕ್ರದ ಜಾಗೃತಿ ಆಗುತ್ತೆ. ಕಂಠ ಕೇಂದ್ರವನ್ನು ಏನು ಹೇಳ್ತಾರೆ, ವಿಶುದ್ಧಿ ಚಕ್ರ ಅಂತ ಕರೀತಾರೆ. ಮಾಡಿ, ಚೆನ್ನಾಗಿ ಮಾಡಿ. ಇನ್ನೂ ಈ ಮುದ್ರೆಯಲ್ಲಿ ನೀವು ಸಾಧನೆ ಮಾಡ್ತಾ ಹೋದರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಆಗುತ್ತೆ. ಏನಂದರೆ ನಿಮಗೆ ಯಾರೇ ವಿಷ ಕುಡಿಸಿದ್ರು ಕೂಡ ಆ ವಿಷ ನಿಮ್ಮ ಶರೀರಕ್ಕೆ ಏನೂ ತೊಂದರೆ ಮಾಡೋದಿಲ್ಲ. ವಿಶುದ್ಧಿ ಚಕ್ರ ಅಂತ ಕರೀತಾರೆ. ಒಂದು ಪೌರಾಣಿಕ ಕಥೆ ಇದೆ ನೋಡಿ, ಅದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಕಥೆ ಅದು. ಈ ವಿಷಕಂಠ ಅಂತ ಹೇಳ್ತಾರೆ ನೋಡಿ, ಶಿವ ವಿಷಕಂಠ ಅಂತ ಹೇಳ್ತಾರಲ್ಲ, ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿನೇ ಶಿವ. ಯಾವಾಗ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ ಆವಾಗ ನಮ್ಮ ಕಂಠವೇ ವಿಷಕಂಠ ಆಗುತ್ತೆ ಅಂತ ಅರ್ಥ. ಅದರ ಪೌರಾಣಿಕ ಹಿನ್ನೆಲೆ ಈ ರೀತಿಯಾಗಿದೆ. ಅದು ಯೋಗದ ಹಿನ್ನೆಲೆಯನ್ನು ತಿಳಿಸ್ಲಿಕ್ಕೆ ಈಗ ಚಿಕ್ಕ ಮಕ್ಕಳಿಗೆ ಆ ಮೊದಲು ಏನು ಮಾಡ್ತೇವೆ, ಸ್ಲೈಟು ಬಳಪದಲ್ಲಿ ಬರೆಸ್ತಾರೆ, ಆಮೇಲೆ ಪುಸ್ತಕದಲ್ಲಿ ನಾವು ಬರೀತೇವೆ. ಆ ತತ್ವವನ್ನು ಹೇಳೋಕ್ಕೋಸ್ಕರ ಆ ಕತೆ ಕಟ್ಟಿರೋದು. ಆ ಕತೆ, ಪೌರಾಣಿಕ ಕಥೆಗಳ ಹಿಂದೆ ವೈಜ್ಞಾನಿಕ ಮತ್ತು ತಾತ್ವಿಕ ಅರ್ಥ ಇರ್ತಿದ್ವು. ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಹಂಗೆ ಹೇಳಿ ಆಮೇಲೆ ಅದರ ಒಳ ಅರ್ಥವನ್ನು ತಿಳಿಸ್ಬೇಕಾಗಿತ್ತು. ನಾವೇನು ಮಾಡಿದ್ವಿ, ಒಳ ಅರ್ಥವನ್ನು ಬಿಟ್ವಿ, ಮೇಲಿನ ಸಿಪ್ಪೆ ಮಾತ್ರ ತಿಳಿಸಿದ್ವಿ, ಒಳಗಿನ ತಿರುಳನ್ನು ತಿಳಿಸ್ಲೇ ಇಲ್ಲ. ಅದಕ್ಕೆ ಈ ಒಂದು ಕಂಠ ಕೇಂದ್ರ ಕ್ರಿಯಾಶೀಲವಾಯಿತಂದರೆ
ನಮಗೆ ಹಾವು ಕಚ್ಚಲಿ ಚೇಳು ಕಚ್ಚಲಿ ಆ ವಿಷಯ ಇರೋದಿಲ್ಲ. ಹಾಗಾಗಿ ನಮ್ಮ ಕಂಠಶುದ್ಧಿ ಅಷ್ಟೊಂದು ದೊಡ್ಡ ಸಾಧನೆ ಮಾಡಬೇಕಂದ್ರೆ ಸ್ವಲ್ಪ ಅದಕ್ಕೆ ಧಾರಣಾಶಕ್ತಿ ಇರಬೇಕು, ನಿರಂತರ ಪ್ರಯತ್ನ ಇರಬೇಕು. ಅಟ್ಲೀಸ್ಟ್ ನಾವು ಈ ಕಂಠ ಕೇಂದ್ರದ ಕಡೆಗೆ ಗಮನ ಇಟ್ಟು ಕಪಾಲಭಾತಿಯನ್ನು ಮಾಡೋದ್ರಿಂದ ನಮ್ಮ ಕಫದ ಅಲರ್ಜಿ, ಟಾನ್ಸಿಲ್ ಸಮಸ್ಯೆ, ಟಾನ್ಸಿಲ್ ಜಾಸ್ತಿ ಬರ್ತಿರ್ತಾರೆ ನೋಡಿ ಮಕ್ಕಳಿಗೆಲ್ಲ. ಈ ಕಪಾಲಭಾತಿಯನ್ನು ಕಂಠ ಕೇಂದ್ರದ ಕಡೆ ಗಮನ ಇಟ್ಟು ಶಂಖಮುದ್ರೆಯಲ್ಲಿ ಅಭ್ಯಾಸ ಮಾಡಿಸಿದ್ರೆ ಟಾನ್ಸಿಲ್ ಸಮಸ್ಯೆ ಬರೋದಿಲ್ಲ. ಟಾನ್ಸಿಲೈಟಿಸ್ ಅದನ್ನು ಆಪ್ರೇಷನ್ ಮಾಡಿ ತೆಗೆದು ಬಿಡ್ತಾರೆ, ಅದನ್ನು ಯಾವತ್ತೂ ತೆಗಿಬಾರ್ದು. ಅದು ಇಂಡಿಕೇಶನ್. ಅದು ಟಾನ್ಸಿಲ್ಲು ನಮಗೆ ಕೆಮ್ಮು, ಕಫ, ನೆಗಡಿ, ಜ್ವರ ಜಾಸ್ತಿ ಬರ್ತಾ ಇದೆ, ಇನ್ಫೆಕ್ಷನ್ ಜಾಸ್ತಿ ಇದೆ ಅಂತಕ್ಕಂಥ ಇಂಡಿಕೇಶನ್. ಅದನ್ನು ಸಪ್ರೆಸ್ ಮಾಡಬಾರ್ದು. ಇಂಗ್ಲೀಷ್ ಔಷಧಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಮಸ್ಯೆಗಳನ್ನು ಸಪ್ರೆಸ್ ಮಾಡ್ತಾರೆ. ನಮ್ಮ ಆಯುರ್ವೇದಿಕ್ಕಲ್ಲಿ ನಾವು ಕೂಡ ಔಷಧಿಗಳು ಹೇಗಿರ್ತಾವಂದರೆ ಆ ಸಮಸ್ಯೆಗಳನ್ನು ಎಲಿಮಿನೇಟ್ ಮಾಡುತ್ತೆ. ಅಂದರೆ ಚರ್ಮ ರೋಗಕ್ಕೆ ನಾವು ಔಷಧಿ ಕೊಟ್ಟಾಗ ಚರ್ಮದ ಸಮಸ್ಯೆ ಇನ್ನೂ ಹೆಚ್ಚಾಗಿ ಕಮ್ಮಿ ಆಗುತ್ತೆ. ಜಾಯಿಂಟ್ ಪೇನ್ಗೆ ಔಷಧಿ ಕೊಟ್ಟಾಗ ಅದು ಹೆಚ್ಚಾಗಿ ಕಮ್ಮಿ ಆಗುತ್ತೆ. ಅಂದರೆ ಶರೀರದಿಂದ ಆ ಸಮಸ್ಯೆ ಎಲಿಮಿನೇಟ್ ಆಗುತ್ತೆ, ಹೊರ ಹೋಗುತ್ತೆ ಅನ್ನುವ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಇವೆಲ್ಲವನ್ನು ತಾವು ಮತ್ತೆ ನಾವಿಲ್ಲಿಂದ ಹೋದ್ಮೇಲೆ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ಬೋದು. ಈ ಕಾರ್ಯಕ್ರಮ ಎಲ್ಲ ಲೈವ್ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ತಾವೆಲ್ಲರೂ ನಮಸ್ಕಾರ ಮುದ್ರೆಯನ್ನು ಮಾಡಿ ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಲಿ. ನನಗೆ ಭಾಳ ಸಂತೋಷ ಏನಂದರೆ ನನ್ನ ಮಾತನ್ನು ಭಾಳ ಶ್ರದ್ಧೆಯಿಂದ ನೀವು ಕೇಳಿಸ್ಕೊಳ್ತಾ ಇದ್ದೀರ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಯಾವುದೂ ಇಲ್ಲ. ಹಾಗಾಗಿ ಆ ಮಾತನ್ನು ಕೇಳಿಸ್ಕೊಳ್ಳೋದಷ್ಟೇ ಎಲ್ಲ ಮನನ ಮಾಡಿ ಅದನ್ನು ಆಚರಣೆಯಲ್ಲಿ ತಂದರೆ ಬಹಳ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಈಗ ಶಾಂತಿ ಮಂತ್ರವನ್ನು ಹೇಳೋಣ. ನೇರವಾಗಿ ಕುತ್ಕೊಳ್ಳಿ. ನೇರವಾಗಿರಲಿ. ಜಯ ಬಸವರಾಜ ಭಕ್ತ ಜನ ಸುರಭೂಜ ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ. ಜೈ ಗುರು ಬಸವೇಶ. ಹರ ಹರ ಮಹಾದೇವ. ಪರಮ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣಾರ್ಥಿಗಳು.